ಯಾವ ತರ ನುಡಿಗಳನ್ನ ಆಡಬೇಕು ಅಂತೇಳಿ ಮಾನ್ಯ ನೋಡ್ತಾ ಹೋದ್ರೆ ಜಗತ್ತು ಕೂಡ ಆಚರಣೆ ಮಾಡ್ತಾ ಇದೆ. ಓಕೆನಾ? ಅರ್ಥ ಆಗಿದೆಯಾ ಎಲ್ಲ ಮಕ್ಕಳಿಗೆ? ಏನಂತ ಈ ನಾಡಿನ ನುಡಿ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವಂತ ಒಂದು ನಾಡಗೀತೆಗೆ ಈಗಾಗಲೇ 100 ವರ್ಷಗಳಾಗಿದೆ. 100 ವರ್ಷ ಆದರೂ ಕೂಡ ಇವತ್ತಿಗೂ ಕೂಡ ಅದು ಪ್ರಸ್ತುತ ಇದೆ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈಗ ರೈತ ಗೀತೆ ಆಡ್ತಾ ಇದ್ದೀವಿ. ಅವರ ಪಕ್ಷಿ ಕಾಶಿ ಕವನ ಸಂಕಲನದಲ್ಲಿ ರೈತ ಗೀತೆ ಬರೆದಿರ್ತಕ್ಕಂಥದ್ದು ಅದಕ್ಕೂ 100 ವರ್ಷ ಆಗಿದೆ. ಅದನ್ನು ನಾವು ಇವತ್ತು ಆಡ್ತಾ ಇರ್ತೀವಿ. ಸೊ ಒಂದು ರೈತನನ್ನ ಒಂದು ಮಹಾನ್ ಎತ್ತರಕ್ಕೆ ಕೊಂಡೋಗಿ ತೋರಿಸಿದಂತ ಕೀರ್ತಿ ಆ ಒಂದು ಕವನ ಸಂಕಲನ ನೋಡ್ತೇವೆ. ಅವರ ಮಲೆಗಳಲ್ಲಿ ಮಧುಮಗಳು ಇರ್ಬೋದು, ಕಾನೂನು ವೈದ್ಯರಿರ್ಬೋದು, ಇವೆಲ್ಲವೂ ಕೂಡ 100 ವರ್ಷ ಆಗಿದೆ. ಅಷ್ಟು ವರ್ಷಗಳಾದರೂ ಕೂಡ ಇವತ್ತಿಗೂ ಅವರ ಚಿಂತನೆಗಳು, ಅವರ ಬರಹಗಳು ಇವತ್ತಿಗೂ ಕೂಡ ಪ್ರಸ್ತುತ ಇದೆ ಅಂತ ಹೇಳಿದ್ರೆ ಅವರಲ್ಲಿ ಒಂದು ವಿಶೇಷವಾದಂತಹ ಶಕ್ತಿ ಇತ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೊದಲನೇ ಮಂತ್ರ ಮನುಷ್ಯ ಮತ, ಎರಡನೇ ಮಂತ್ರ ವಿಶ್ವಪಥ. ವಿಶ್ವಪಥ ಅಂತಂದ್ರೆ ನಾವು ಯಾವ್ದೋ ಒಂದು ಹಳ್ಳಿಯಲ್ಲಿ ಹುಟ್ಟಿರ್ತೀವಿ, ಯಾವ್ದೋ ಊರಲ್ಲಿ ಹುಟ್ಟಿರ್ತೀವಿ, ಒಂದು ಜಿಲ್ಲೆಯಲ್ಲಿ ಹುಟ್ಟಿರ್ತೀವಿ, ಒಂದು ರಾಜ್ಯದಲ್ಲಿ ಹುಟ್ಟಿರ್ತೀವಿ, ಒಂದು ದೇಶದಲ್ಲಿ. ಆದರೆ ಒಳ್ಳೆ ಆಚಾರ, ಒಳ್ಳೆ ವಿಚಾರ ಎಲ್ಲೇ ಇದ್ರೂ ಕೂಡ ಒಂದು ಗಡಿಯ ಎಲ್ಲೇ ಇಲ್ಲದೆ ಒಳ್ಳೆ ಆಚಾರ ವಿಚಾರಗಳನ್ನ ಎಲ್ಲ ಕಡೆಯಿಂದ ವಿಶ್ವದಾದ್ಯಂತ ತಗೊಂಡು ವಿಶ್ವಪಥದ ಹತ್ರ ಹೋಗ್ಬೇಕು ಅಂತ ಹೇಳುವಂತ. ಕನ್ನಡ ಅಂತಂದ್ರೆ ನೆನಪಾಗೋದು ಕುವೆಂಪು ಅವರು. ಅದೇ ರೀತಿ ಯಾವುದೋ ಒಂದು ಕವಿ ಬಗ್ಗೆ, ಒಂದು ಕವಿತೆ ಬಗ್ಗೆ ನಾವೇನಾದ್ರೂ ತಿಳ್ಕೊತಾ ಇದ್ರೆ ಫಸ್ಟ್ ನಮಗೆ ನೆನಪು ಬರೋದು ರಾಷ್ಟ್ರಕವಿ ಕುವೆಂಪುರವರು. ಸಾಕಷ್ಟು ಕವಿಗಳನ್ನ ನಮ್ಮ ಕನ್ನಡ ನಾಡು ನೋಡಿದೆ. ಅದರಲ್ಲಿ ಶ್ರೇಷ್ಠ ಕವಿ ಅಂತಂತಂದ್ರೆ ರಾಷ್ಟ್ರಕವಿ ಕುವೆಂಪುರವರು. ಅವರು ಅನೇಕ ಕವಿತೆಗಳನ್ನ ಸಾಹಿತ್ಯಕ್ಕೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕೂಡ ಕಮ್ಮಿ ಅಲ್ಲ, ವೃತ್ತಿ ಗೌರವ ಅಂತ ಹೇಳ್ತಾರೆ. ಸೊ ಕಾಯಕದ ಬಗ್ಗೆ ನಮ್ಮ ವಚನಕಾರರು ಮಾತನಾಡ್ತಾರೆ. ಬಸವಣ್ಣ ಆದಿಯಾಗಿ ಎಲ್ಲ ವಚನಕಾರರು ಕಾಯಕದ ಬಗ್ಗೆ ಮಾತನಾಡ್ತಾರೆ. ಕಾಯಕ ಅಂದ್ರೆ ಕೆಲಸ, ಕಾಯಕವೇ ಕೈಲಾಸ ಅನ್ನುವ ಮಾತನ್ನ ಬಸವಣ್ಣವರು ಹೇಳ್ತಾರೆ. ಸೊ ವೃತ್ತಿ ಅನ್ನೋದು ಯಾವುದೇ ವ್ಯಕ್ತಿ ಯಾವುದನ್ನ ವೃತ್ತಿಯಾಗಿ ಸ್ವೀಕಾರ ಮಾಡಿ ಅನುಸರಿಸ್ತಿರ್ತಾರೆ ಅದು ಆತನಿಗೆ ಗೌರವವನ್ನು ತಂದುಕೊಡುತ್ತೆ. ಸಮಾಜದಲ್ಲಿ ಮೇಲು ಕೀಳು ಅನ್ನುವ ತರತಮ ಭಾವವನ್ನ ನಾವು ಯಾರು ತಡೆಯುತ್ತೇವೆ ಒಂದು ರೀತಿ ಅವಿವೇಕಿ ಇರುತ್ತೆ. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ, ಬಾಯಲ್ಲಿ ಸಂಭವಿಸುವಿಂದನ್ನ ಹೃದಯದಲ್ಲಿ. ನಿತ್ಯವೂ ಅವತರಿಪ ಸತ್ಯಾವತಾರ, ಬಾಯಲ್ಲಿ ಸಂಭವಿಸುವಿಂದನ್ನ ಹೃದಯದಲ್ಲಿ. ನಿತ್ಯವೂ ಅವತರಿಪ ಸತ್ಯಾವತಾರ. ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಕುವೆಂಪುರವರ ವಿಚಾರಧಾರೆಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸಲು ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಸಹ ಇಟ್ಕೊಂಡಿದ್ವಿ. ಇದರಲ್ಲಿ ಗಣ್ಯ ವ್ಯಕ್ತಿಗಳು ಹಾಗೂ ಉಪನ್ಯಾಸಕರಾದಂಥ ಆರ್ ವಿ ನಾರಾಯಣ್ ಅವರು ತಮ್ಮ ಉಪನ್ಯಾಸದ ಮೂಲಕ ಕುವೆಂಪು ವಿಚಾರಧಾರೆಗಳನ್ನು ಮಕ್ಕಳಿಗೆ ತಿಳಿಸಿಕೊಟ್ಟರು. ಈ ದಿನ ಕನ್ನಡ ಸಾಹಿತ್ಯ ಪರಿಷತ್ತು ಕನಕಪುರ ರವರ ವತಿಯಿಂದ ಕುವೆಂಪುರವರ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಇದರಿಂದ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು. ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಕುವೆಂಪುರ ಆದರ್ಶಗಳು, ಅವರ ವಿಚಾರಧಾರೆಗಳನ್ನು ಬಹಳ ವಿದ್ಯುಕ್ತವಾಗಿ ಸಂಭ್ರಮಾಚರಣೆಯಿಂದ ತಿಳಿಸಿಕೊಡಲಾಯಿತು. 121ನೇ ಜನ್ಮ ದಿನೋತ್ಸವವನ್ನು ಆಚರಿಸಿದ್ದೇವೆ. ಹಲವು ಗಣ್ಯ ವ್ಯಕ್ತಿಗಳು ಬಂದು ನಮಗೆ ಹಲವು ಕುವೆಂಪುರವರ ಕೃತಿಗಳು ಮತ್ತು ಅವರು ರಚಿಸಿರುವ ನಾಡಗೀತೆಗಳು ಎಲ್ಲ ಬಗ್ಗೆ ವಿವರಿಸಿದ್ದಾರೆ. ಏನು ನಮ್ಗೆ ಗೊತ್ತಿರಲಿಲ್ಲ, ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಆದ್ರಿಂದ ನಮಗೆ ಬಹಳ ಸಂತೋಷವಾಗಿದೆ. ಕುವೆಂಪು ಅವರ
121ನೇ ಜನ್ಮೋತ್ಸವವನ್ನು ಮಾಡಿದರು. ಅದರಿಂದ ನಮಗೆ ಕುವೆಂಪು ಅವ್ರ ಬಗ್ಗೆ ಎಷ್ಟೊಂದು ವಿಷಯಗಳು ಗೊತ್ತಾಯಿತು. ಅವ್ರ ಆದರ್ಶಗಳನ್ನೆಲ್ಲ ನಾವು ತಿಳ್ಕೊಂಡು, ನಮಗೆ ಗೊತ್ತಿಲ್ಲದೆ ಹೋದ ಎಷ್ಟೋ ವಿಷಯಗಳನ್ನ ಗಣ್ಯರುಗಳು ಬಂದು ನಮಗೆ ಹೇಳ್ಕೊಟ್ರು. ಅದರಿಂದ ನಾವು ತುಂಬ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ.